ಏ ಗಿರ್ಜಿಂಬೆ, ಏ ಗಿರ್ಜಿಂಬೆ, ಎಲ್ಲ ನಿನ್ ಸಾಸೆ, ಎಲ್ಲ ಅವಳನ್ನ ಕರಿಯೆ ಆಯ್ತಕ್ಕ. ಯಾಕೆ ಯಾಕೆ ಇಷ್ಟೊಂದು ಏ ಗಿರ್ಜಿಂಬೆ, ಏ ಗಿರ್ಜಿಂಬೆ ಹಿಂಗೆ ಮಾತಾಡ್ಕೊಂಬತ್ತಾ ಇದೆಯಾ? ಯಾಕಕ್ಕ? ಅಲ್ಲೇ ಅವಳು ನನ್ನ ಮಗಳ ಮೇಲೆ ಕೈ ಮಾಡ್ಬೇಕಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಡ. ನಾನೇ ಇಷ್ಟು ದಿವಸ ಆಗೈತೆ ನನ್ನ ಮಗಳ ಮೇಲೆ ಇಂದು 5 ಬೆಳ್ಳಿಂಗ್ ಇಕ್ಕಿಲ್ಲ ಗೊತ್ತಾ? ನನ್ನ ಮಗಳಿಗೆ ಹೊಡೆದವಳೆ ಅಂದರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಡ. ಹಾಂ, ನಾನು ಎಷ್ಟು ಮುದ್ದಾಗಿ ಸಾಕಿದ್ದೀನಿ ನನ್ನ ಮಗಳನ್ನ. ನಾವು ಇಲ್ಲೋಡು ಕೆಳಕ್ಕೆ ಬಿಟ್ಟರೆ ಕೆಟ್ಟ ಅನ್ನಂಗೆ ನಾವು ಅವಳನ್ನ ಕೊಂಕ್ಳದಾಗಿ ಇಕ್ಕೊಂಡು ಎಷ್ಟೇ ಕೆಲಸ ಇರಲಿ ಹಂಗೆ ನಾನು ಬೆಳೆಸಿರೋದು ನನ್ನ ಮಗಳನ್ನ. ನನ್ನ ಮಗಳು ಹೊಡೆದವಳೆ ಅಂತಂದರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಡ. ನೀನು ಸಸಿಗೆ ಕರಿ, ಅವಳನ್ನ ಹೇಳ್ತೀನಿ. ಅವಳು ಅಂದಿರೋದು ಸರಿನಾ? ಅವಳೇನೋ ಮಾತಾಡ್ತಾಳಂತೆ ಸುಮ್ಮನೆ ಬಂದು ನೀನು ಹಿಂಗಿದೆಯಾ ಹಂಗಿದೆಯಾ, ನೀನು ಅವ್ರನ್ನ ಮದುವೆ ಆಗಬೇಕಾಗಿತ್ತು ಇವ್ರನ್ನ ಮದುವೆ ಆಗಬೇಕಾಗಿತ್ತು. ಅವಳು ಹಣೆ ಬರ ಕಣಕ ಏನೋ ಆಯಿತು. ಹಾಂ, ಅವಳು ಹಣೆ ಬಾರ್ದಾಗೆ ನನ್ನ ಮಗನ ಮದುವೆ ಆಗ್ಬೇಕಂಬೋದಿತ್ತು, ಆಯಿತು. ಅದಕ್ಕೆ ನೀವೇನು ಎಲ್ಲರೂ ಹಿಂಗೆ ಮಾತಾಡ್ತೀರ? ನನ್ನ ಮಗ ಏನು ಅಂತವನೆ? ಹಾಂ, ಬಾರೆ, ನಿನ್ಗೆ ಎಷ್ಟು ಧೈರ್ಯ ಇರಬೇಕಲ್ಲೇ. ನನ್ನ ಮಗಳನ್ನೇ ಹೊಡೆದಿದ್ಯಲ್ಲ, ನಿನಗೆ ಎಷ್ಟು ಇರಬೇಡ. ಹೊಡಿತೀನಿ, ನಿನ್ಗೂ ಹೊಡಿತೀನಿ, ನಿನ್ನ ಮಗಳಿಗೂ ಹೊಡಿತೀನಿ. ನೀನೇನೋ ನನ್ನ ಸುದ್ದಿಗೆ ಬಂದ್ರೆ ನಿನ್ಗೂ ಹೊಡಿತೀನಿ. ನನ್ನ ಸುದ್ದಿಗೆ ಬಂದ್ರೆ ಯಾರನ್ನೂ ಬಿಡಲ್ಲ ನಾನು, ಅಷ್ಟೇನೆ. ಅವಳ ಸುದ್ದಿಗೆ ಯಾರು ಹೋಗ್ಲಿ, ಅವಳ ಪಾಡಿಗೆ ಅವಳು ಇರ್ತಾಳೆ. ಅವಳು ಸುದ್ದಿ ಬಂದ್ರೆ ಅವಳು ಬಿಡಲ್ಲ, ಅಷ್ಟೇನೆ. ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಅವಳು ಮಾಡೇವಳು, ಅಷ್ಟೇನೆ. ಸುಮ್ಮನೆ ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಅವಳು ಹೆಂಗಾನೆ ಇರ್ಲಕ್ಕ. ನೀನು ನನ್ನ ಮಗಳು ನಾನು ನಾಳೆ ನೋಡಿದ್ದೀನಿ, ಬಾಲು ಅಂಕ್ಲು ಮಾತಾಡ್ತೀರಾ. ಅವಳು ಹೆಂಗಾನೆ ಇಲ್ಲಿ ನಿನ್ನ ಸೊಸೆ ದಪ್ಪು ಹೊಡ್ಕೊಂಬಂಗಿದ್ದಾಳೆ ಅಂತೇಳಿ ನನ್ನ ಸೊಸೆನ ಹಂಗೆ ಇರಬೇಕೆ? ಸಾಕು, ಅವಳು ಹೆಂಗಿರ್ಬೇಕು ಹಂಗೆ ಇದ್ದಾಳೆ. ಅವಳು ಸ್ವಲ್ಪ ಉದ್ದಕ್ಕೆ ಇದ್ದಾಳೆ, ಸ್ವಲ್ಪ ಸಣ್ಣ ಇದ್ದಾಳೆ, ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗುತ್ತೆ? ದೇವ್ರು ಕೊಟ್ಟಂಗೆ ಇದ್ದಾಳೆ. ಕೇಣಿ ಇದ್ದಾರೆ ಕಣೆ, ಕೇಣಿ ಇದ್ದಾರೆ ಹಂಗೆ ಮಾಡೋದು. ಕೇಣಿ ಇದ್ದಾರೋ ಹಂಗೆ ಮಾಡ್ತಾರೆ, ಕೇಣಿ ಇದ್ದಾರೆ ಪಟಕ್ಕ ನಡ್ಕೊಂಬಂಗಿರ್ತಾರೆ. ನನ್ನ ಸೊಸೆ ಹಂಗೆ. ನನ್ನ ಸೊಸೆ ನೋಡಿ ದೊಡ್ಡಗೆ ಹೆಸ್ರು ಕಾಳಾಗ್ಯವಳು ಹಂಗಿರ್ತಾಳೆ. ಕೇಣಿ ಕಣೆ ಅವಳು, ಕೇಣಿ ಹೇಳಿ ನಿನ್ನ ಸೊಸೆ. ನೀನು ಕೇಣಿ, ನಿನ್ನ ಸೊಸೆನೂ ಕೇಣಿ. ನಿನ್ನ ಗಂಡನೂ ಅವನೇ, ನಿನ್ನ ಮಗನೂ ಅವನೇ, ಎಲ್ಲ ಅವರೇನೆ ನೀವು. ನೀವೆಲ್ಲ ಅವರೇನೆ, ನಿಮ್ಮ ಫ್ಯಾಮಿಲಿನೇ ಕೇಣಿ ಫ್ಯಾಮಿಲಿ. ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತಾ ಇದೀಯಾ? ಇವಾಗ ನನ್ನ ಮಾತ್ರ ಒದೆ ತಿಂತೀಯ. ನಿನ್ನ ಮಗಳು ನನ್ನ ಸೊಸೆ ತಗೋದೆ ತಿಂದವಳೆ, ನೀನು ನನ್ನ ತಗೋದು. ನಮ್ಮ ಫ್ಯಾಮಿಲಿ ಸುದ್ದಿಗೆ ಬಂದ್ರೆ ನಾನಂತೂ ಬಿಡಲ್ಲ ನೋಡಿ, ಹೇಳಿರ್ತೀನಿ. ನೀನು ಅವರೇ, ನಿಮ್ಮ ಅಣ್ಣ ಇರು ಅವರೇ, ಎಲ್ಲ ಪ್ರತಿಯೊಬ್ಬರು ನಿಮ್ಮ ಮನೆಗಳರೆಲ್ಲನ ಅವರೇ. ಗಂಡನ ಮನೆ, ತವ್ರ ಮನೆ ಎಲ್ಲ ಕೇಣಿ ಫ್ಯಾಮಿಲಿ. ಕೇಣಿ ಫ್ಯಾಮಿಲಿ ಅಂತಲೇ ಗೊತ್ತು ನನಗೆ. ನಾನು ಸಣ್ಣ ಹುಡುಗಿಯಿಂದೆಲ್ಲ ನೋಡಿದ್ದೀನಿ ಕೇಣಿ ಫ್ಯಾಮಿಲಿ ಎಂಬುದು ಗೊತ್ತೈತಿ. ಅದಕ್ಕೆ ಮತ್ತೆ ನಿಮ್ಮ ಮನೆಯಾಗ ಯಾರು ದಪ್ಪಿಲ್ಲ. ಹೇಳ್ತೀನಿ ತೇಳ, ನಾನು ತೇಡಿ ಹೇಳ್ತೀನಿ. ಇನ್ನೊಂದು ಸತಿ ಬರ್ಕೊಡ್ದು ಅಲ್ಲ, ಯಾಕೆ ಮಾತಾಡ್ಬೇಕಿಲ್ಲ? ಕನ್ನಡ ಸುದ್ದಿ ಬಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೊಲ ಮನೆ ತಾಂಡ ಮೇಲೆ ತೆಪ್ಪನ್ ಬಿದ್ದಿರಕ್ಕಾಗಲ್ಲ ಹೋಗತ್ತ ಬಂದ ಇವನು. ಯಾಕ ನೀನು ಮಾತಾಡೋದು? ಸುಮ್ಮನಿರಕ್ಕಲ್ಯ, ಸರಿಯಾ ಮಾತಾಡ್ಬೇಕಾಗಿತ್ತು ಕಣೆ. ನಿನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿನ್ನ ಯಾರು ಕೇಳ್ತಾರೆ ಹೇಳು? ಯಾರು ಕೇಳಲ್ಲ. ನಿನ್ನ ಎಷ್ಟೈತೆ ಅಷ್ಟ್ರಾಗ ಇರೋದು ಕಲಿ. ಅವೆಲ್ಲ ಬೇಡಾಕ. ನೀನು ಪಾಡಿ ನೀನು ಸುಮ್ಮನಿದ್ರೆ ಒಂದು ಹೊತ್ತು ಇಲ್ಲ ನಮ್ಮ ಕುಲ್ಟೇನ ನೀನು ಬಂದಿದೀಯ ಅಂದ್ರೆ ನಾವಂತೂ ನೀನು ಸುಮ್ಮನೆ ಬಿಡಲ್ಲ. ಏನು ಅವಳ್ತಾರ ಆಡ್ತಾ ಇದೀಯಾ? ಮಾಡೋಕ್ಕೆ ಬದುಕಿಲ್ಲ. ಪುಕ್ಸಟ್ಟೆದು ಅಲ್ಲೋಟ್ ಇಲ್ಲೋಟ್ ಹೊಲ ತಕೊಂಡು ಮಾಡಕ್ಕೆ ಬದುಕಿಲ್ಲ. ಎಲ್ಲ ಬಿಗಿಯಾಗ ಐತಿ ಅಂಶ ಮೆರಿತಾಳೆ. ಮೆರಿಲಿ. ಯಾವುದೇ ಆಗಲಿ ಚಂದಕ್ಕೆ ಬೆಳೆದಿರೋದು ಒಂದಿನ ಮುರಿಲೇಬೇಕು. ಚಂದಕ್ಕೆ ಕಚ್ಚಿದ್ದೊಂದು ಅಲ್ಲ ಒಂದಿನ ಮೊದ್ದಿಗೆ ಲಟಕ್ಕನ್ ಮುರ್ಕಾಮುತ್ತಿ. ಬೇರ್ಗತ್ತಾನೆ ಮುರ್ಕಾಮುತ್ತಿ ಗಾಳಿ ಬಂದಾಗ ಎಲ್ಲನ. ಹಂಗೆ ಆಗ್ಲಿಲ್ಲ ಅಂದ್ರೆ ಕೇಳು. ಇವೇದು ಏನಂದಿದ್ದಾನ ಮಾಂತಿ. ನೋಡಿ ಮಾತಾಡೋದು ನೋಡತ್ತೆ. ಈ ಅಮ್ಮನ ಮಗಳು ಸ್ಟೈಲ್ ಮಾಡೋದ್ರಿಂದ ನನಗೇನು ಬರಂಗೈತೆ? ಈ ಅಮ್ಮನ ಮಗಳನ್ನ ಏನಾದ್ರೂ ನಾನು ಏನಾದ್ರು ಅಂದಿದ್ದೀನ? ನನ್ನ ಮಗಳು ಸ್ಟೈಲ್ ಮಾಡೋಕ್ಕೆ ಮಾತಾಡ್ತಾರೆ ಅಂತ ಈ ಅಮ್ಮನ ಹೇಳೈತೆ. ಅವಳು ಬಂದು ನಾನು ಕೇಳ್ತಾ ಇದ್ದಾಳೆ, ನನಗೇನು ಮೇಕಪ್ ಸಾಮಾನು ಕೊಟ್ಟಿದ್ದೀಯೇ ನನಗೇನು ಅಂತ ಕೇಳ್ತಾಳೆ. ನಾನೇನು ಅಂದೇ ಇಲ್ಲ ಅವಳನ್ನ. ಸುಮ್ಮನೆ ಅವಳ ಮಾತು ಕೇಳ್ಕೊಂಡು ವಾಣಿ ಮಾತು ಕೇಳ್ಕೊಂಡು ಜಗಳಕ್ಕೆ ಬಂದರೆ ಅದೇನು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರಲ್ಲ. ಅವ್ರದ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಟೆಪ್ಪನ್ ಬಿದ್ದಿರೋದು ಕಲಿಬೇಕು. ಮತ್ತೆ ಸ್ಟೆಂಟ್ ಮಾಡೋರ್ನು ಅಂತ ಒಂದೇ ಅಂತಾರೆ. ಸ್ಟೆಂಟ್ ಮಾಡೋರ್ನು ನೋಡೋಣ ಅಲ್ಲ, ನೋಡು ಹೆಂಗೆ ಸುಮ್ಮನೆ ಅದ್ರಾಗೆ ಏನಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವ್ರ ಹತ್ರ ದುಡ್ಡು ಐತೆ, ಸೌಕಾರಿಕೆ ಐತೆ ಅಂತ ಬಾಯಿಗೆ ಬಂದಂಗೆ ಅನ್ನಿಸ್ಕೊಂತಾರೆ. ಯಾರೋ ಅನ್ನಿಸ್ಕೊಂಬಲ್ಲಮ್ಮ. ನಿನ್ನ ಹತ್ರ ಇದ್ರೆ ನಿನಗೆ, ನನ್ನ ಹತ್ರ ಇದ್ರೆ ನನಗೆ. ಏನು ನೀನೇನು ನನಗೆ ಕೊಟ್ಬಿಟ್ಟಿಲ್ಲ, ನಾನೇ ನಿನಗೆ ಕೊಟ್ಬಿಟ್ಟಿರಲ್ಲ. ಮಾತು ಒಳ್ಳೆ ಮಾತಾಡಬೇಕು. ಫಸ್ಟ್ ಯಾರು ತಪ್ಪು ಅಂತ ಹೇಳೋದು ಕಲಿ. ಫಸ್ಟು ಯಾರು ತಪ್ಪು ಅಂತ ನೋಡ್ಕೊಂಡು ಮಾತಾಡೋದು ಕಲಿ. ಫಸ್ಟ್ ಯಾರು ತಪ್ಪು ಮಾಡ್ಯಾರ ಅಂತ ತಿಳ್ಕೊಂಡು ಮಾತಾಡು. ಸುಮ್ಮನೆ ಆಡ್ಸರ ಬಡ್ಸರ ಮಾತಾಡ್ಬೇಡ. ನನಗೆ ತಿಳಿಯುತ್ತೆ ಓಟನ ಬುದ್ಧಿವಂತೆ ಅಂತ ಮಾತಾಡ್ಬೇಡ. ನೀನು ಬುದ್ಧಿವಂತೆ ಅಲ್ಲ ಕಣೆ. ನೀನು ಬುದ್ಧಿವಂತೆ ಆಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಹೇಳಮ್ಮ, ನಾನು ಬುದ್ಧಿವಂತೆ ಅಲ್ಲ, ನೀನು ತುಂಬ ಅತಿ ಬುದ್ಧಿವಂತೆ. ಅದಕ್ಕೆ ಹಿಂಗೆ ಮಾತಾಡೋದು. ನಾವು ಯಾರನ್ನೂ ಹಿಂಗೆ ಮಾತಾಡೋಕೆ ಹೋಗಲ್ಲ. ನಾವೀಗ ನಮ್ಮ ಸುದ್ದಿ ಬಂದಾರನ್ನ ಮಾತ್ರ ಬಿಡಲ್ಲ. ನಾವು ಸುಮ್ಮನೆ ಯಾರು ತಗೋನು ಕೆದಿಕೊಂಡು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಕ್ಕೆ ಹೋಗಲ್ಲ. ಕಾಲು ಕೆರೆದು ಜಗಳಕ್ಕೆ ಹೋಗೋದು ಜಾಸ್ತಿ. ನೀನು ಕಾಲು ಕೆರಿತಾ ಇರ್ತೀಯ. ನೀನು ನಿನ್ನ ಮಗಳು ಏನಾನು ಒಂದು ಸಿಕ್ಕಿದ್ರೆ ಸಾಕು ಅಂತ ಹೋಗಿ ಅಷ್ಟೇ. ಎಲ್ಲೆಲ್ಲ ಬಿಡ್ಕೊಬಿಟ್ರೆ ನೋಡಿ ಹೇಳೈತಿ ಗಿರ್ಜಿಂಬೆ. ಇದ್ಲಿಂಗ ಹೋಗಿ ಹೇಳೈತಿ ಯಾವ ಡೋರನ್ನು ಪಾಯಿಂಟ್ ಮಾಡ್ಕೊಡ್ಬೇಡ, ಯಾತು ಮಾಡ್ಕೊಡ್ಬೇಡ ಅಂತ. ಇಲ್ಲೆಲ್ಲೆಲ್ಲ ಬಿಡ್ಕೊಬೇಡ. ನಾವು ನಿನ್ನ ಮಗಳು ಮನೆ ಒಂದೇನೆ, ನಮ್ಗೇನು ಮನೆ ಇಲ್ಲ ಅಂತ ತಿಳ್ಕೊಂಡಿದೀಯ? ನನಗೂ ಎಲ್ಲ ಗೊತ್ತೈತ್ ಕಣ, ಸುಮ್ಮನಿರ. ಸಾಕು. ನೀನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀಯ.
ನಾನು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಎಲ್ಲ ತಿಳ್ಕೊಂಡೆ ಮಾತಾಡೋದು ನಾವು, ನಮಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಯಾಕೆ ಬಂದಿದ್ದಿ? ಸುಮ್ಮನೆ ಹೋಗೋದ್ ಕಲಿ. ಹಾಂ, ನನಗೆ ಬೋರ್ ಪಾಯಿಂಟ್ ಮಾಡಿಕೊಡ್ರಿ ಅಂತ ಎಲ್ಲ ಸಿದ್ಲಿನೂ ಕೇಳೋದು ಎಲ್ಲ ನಿಮ್ಮ ಎಲ್ಲ ಏನು ನಡೆಯಲ್ಲ ಇಲ್ಲಿ. ನಿನ್ನ ನಮ್ಮ ತಾಗ ವಿರುದ್ಧ ಮಾಡ್ಕೊಂಡ್ರು ಒಂದೇ, ನಮ್ಮ ಸಿದ್ಲಿಂಗಂತಾಗ ವಿರುದ್ಧ ಮಾಡ್ಕೊಂಡ್ರು ಒಂದೇ. ಹೋಗ, ಹೆಂಗ ಆಗುತ್ತೆ? ನೀನು ಹೆಂಗೆ ಮಾಡ್ತಾ ಇದೀಯ ಎಂಬುದು ಗೊತ್ತು. ಕೇಣೆ ನೀನು ಕೇಣಿ ಫ್ಯಾಮಿಲಿ ಜೊತೆಗೆ ಕೇಣೆನೂ ಸೆಲೆಕ್ಟ್ ಆಗಿದೆಯಾ ಅಷ್ಟೇನೆ. ಕೇಣಿ ಫ್ಯಾಮಿಲಿಗೆ ನೀನು ಕೇಣೆನ ಸೇರ್ಕೊಂಡಿದ್ಯಾ. ನಿನ್ ತಗೊಂಡೀಟಿ ಇಲ್ಲ ಪಾಪ ಕೇಣಿ. ಗೊತ್ತಿಲ್ಲ ವಯಸ್ಸಿಗೆ ನೀನು ಕೇಳಾಗಿರೋದಕ್ಕೆ ಮತ್ತೆ ಬಿಡಬಾರ್ದು ಅಂತೇಳಿ ಬಂದೆಲ್ಲ ತಗೊಂಡು ಇಲ್ಲಿ ಸೇರ್ಕೊಂಡಿರೋದು. ನಿನ್ನಂತ ಕೇಣಿ ನಿನ್ನ ಕೇಣಿ ಇಲ್ಲಡ ಊರಿಗೆಲ್ಲ ಕೊಟ್ಟು ಹೆಚ್ಚಾಗುತ್ತೆ ಅಂತ ಕೇಣಿ ಐತಿ. ನಾನು ಬಂದು ಇಲ್ಲಿ ಸೇರ್ಕೊಂಡಿದ್ದೆ ಹೇಳು. ಗೊತ್ತಿಲ್ಲ ವಯಸ್ಸಿಗೆ ನಡಿ ಅಷ್ಟೇ. ನೀನು ನೋಡ್ಬಿಟ್ರೆ ನೋಡು. ಮಾತಾಡ್ತೀಯಾ? ನಿನ್ನ ಮನೆ ಹೆಣ್ಮಗಳು ಅಂತ ಮರ್ಯಾದೆ ಕೊಡ್ದಂಗೆ ಹೆಂಗೆ ಇವ್ರ ಮಾತು ಕೇಳ್ಕೊಂಡು ಹಿಂಗೆ ಮಾತಾಡ್ತೀಯಲ್ಲ. ಅಲ್ಲಿ ನೋಡಿ ಇವ್ನು ಹೆಂಗೆ ಮಾತಾಡ್ತಾನೆ. ಮಾತಾಡೋದೇನೆ ನಮ್ಮ ಅಪ್ಪ ಇನ್ನ ಅದ್ರ ಹಸಿ ಕಂತೈತೆ. ಏನಿಲ್ಲ, ನಮ್ಮ ಅಪ್ಪ ನಂಗೆ ರೇಕ್ಸು ನೀನು. ಬಾಯಿಗೆ ಬಂದಂಗೆ ನಮ್ಮ ಅಪ್ಪ ತಗೊಂಡು ಅನ್ನಿಸ್ಕೊಂಡೆ ಹೋಗೋದು. ಮತ್ತೆ ಸುಮ್ಮನಿದ್ದ ಸುದ್ದಿ ಬಂದ್ರೆ ಯಾರು ಬಿಡ್ತಾರೆ? ಯಾಕೆ ಗಿರ್ಗಿಂಬೆ ನೋಡ ಗುಂಡಕಾಯ ಹೆಂಗೆ ಮಾತಾಡ್ತಾಳೆ ಬಂದು ಬಾಯಿಗೆ ಬಂದಂಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ಸುಮ್ಮನೆ ಇಲ್ಲಿ ಕಾಲು ಕರ್ಕೊಂಡು ಆಗ್ಲೆಲ್ಲ ಜಗಳಕ್ಕೆ ಬರೋ. ಇವಳು ಮಗಳದು ಇವಳ್ದು ಏನು ಇಲ್ಲಿ ಬಂದು ಸೇರ್ಕೊಂಡಾಗಿಂದಾನು ಒಂದು ಆಗೈತಿ. ನಾವೇನು ಬಿಟ್ಟು ಬಂದಿದ್ದೀವೇನೆ ಊರ? ನೀನು ಬಿಟ್ಟು ಬಂದಿರಳು ನೀನು. ನಮ್ಮೂರಾಗ ನಾವು ಒಯ್ದೀವಿ. ನೀನು ಎಲ್ಲಿ ಕಾಪುರ ಮಾಡ್ಬೇಕಲ್ಲ ಕಾಪುರ ಮಾಡೋದು ಕಲಿ. ಬಂದಿಲ್ಲಿ ತವ್ರ ಮನೆಗೆ ಸೇರ್ಕೊಂಡಿದ್ಯಲ್ಲ, ತವ್ರ ಮನೆಗೆ ಅಣ್ಣ ತಮ್ಮಗಳಿಗೆ ಮೋಸ ಮಾಡಿ ಭಾಗ ತಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ಯಲ್ಲ. ನಿನ್ನೊಮ್ಮಂದು ಸುಮ್ಮನೆ ಬಿಡ್ತಾರೆ? ಫಾಸ್ಟು ನಾವಿರೋ ಜಾಗದಾಗ ಇದ್ದೀವಿ. ನಮ್ಗೆ ಎಲ್ಲಿ ಕೊಟ್ಟು ಮಾಡ್ಯಾರ ಅಲ್ಲಿ ಕಾಪುರ ಮಾಡ್ತಾ ಇದೀವಿ ನಾವು. ನಿಂದೇನು ನನಗೆ ಕೊಟ್ಟಿಲ್ಲ ಕಣೆ. ನಮ್ಮ ಅಪ್ಪನ ಆಸ್ತಿ ನಾನು ತಗೊಂಡಿರೋದು. ಯಾರ್ದೇನೇನು ನನಗೆ ಕೊಟ್ಟಿಲ್ಲ. ನಮ್ಮ ಅಪ್ಪನ ಆಸ್ತಿ ನಾನು ತಾಣಿದ್ದೀನಿ, ಬಂದು ಐದಿನಿ. ನಮ್ಮ ಅಮ್ಮ ನಾನು ನೋಡ್ಕೊಂತೀನಿ ಅಷ್ಟೇ. ನಮ್ಮ ಅಪ್ಪನ ನಾನು ತಗೊಂಡಿರೋದೇನು ಯಾರ್ದೋ ಅಲ್ಲ. ಅಪ್ಪನ ತಗೊಂಡಿರೋಳು ಮುಚ್ಕೊಂಡಿರ್ಬೇಕು. ಇನ್ನೇನೆಲ್ಲ ಎಲ್ಲ ಇಲ್ಲಿ ಊರಿಗೆಲ್ಲ ತೋರಿಸಿ ಎಲ್ಲ ಊರಿಗೆಲ್ಲನೇ ಏನು ಡಂಗುರ ಸಾರಕ್ಕೆ ಬರಬೇಡ ನೀನು. ಊರಿಗೆಲ್ಲ ಹೇಳ್ತೀಯಲ್ಲ ಏನು ನೀನು ಹೆಂಗಿರ್ಬೇಕಾ ಅಷ್ಟ್ರಾಗಿರೋದು ಕಲಿ. ಸುಮ್ಮನೆ ಮಾತಾಡಿದ್ದಿ ಅಂದ್ರೆ ಸರಿಯಾಗಲ್ಲ. ನೀನಾಯ್ತು ನಿನ್ನ ಕೆಲಸ ಆಯ್ತು ಅಮ್ಮಂಗಿರ್ಬೇಕು. ಮಾತಾಡಿರೆ ನಾನೇನು ಸುಮ್ಮನಿರಲ್ಲ. ಅಪ್ಪಯಿಂದ ಅಂತ ಅಪ್ಪಯ್ಯನ ಹೋಗ್ತಿಲ್ಲ ವಯಸ್ಸಿಗೆ ಅಪ್ಪಯ್ಯನ ಮಾಡ್ದಲ್ಲ ಹಂಗೆ ಬರುತ್ತೆ. ಅದ್ರಾಗ ಈಸ್ತಿನ ಮಾಡಿರಾರೆ ಯಾರು? ಈಗ ನೆಟ್ಕಿದ್ರನ್ನ ಯಾರಿಗಿರೋದು ತಾಮಕ್ಕೆ ಬಂದಿದೆಯಲ್ಲ, ಈಸ್ತಿನ ಮಾಡಿರಾರೆ ಯಾರು? ಅಡಕೆ ತೋಟ ಅಲ್ಲ ಅದು ನಿನ್ಗಂತೂ ಒಳ್ಳೇದಾಗಲ್ಲ ನೋಡು. ಇವೇದು ಏನಂದಿದ್ದಾನೆ ಮತ್ತೆ ಎಲ್ಲ ವಾಣ್ಗಿಸ್ಕೊಂಡು ಎಲ್ಲ ಬರೇ ಭೂಮಿ ಮಾಡಿಕ್ಕೆ ಹೋಗ್ತೀನಿ ನೀನು ಅಂತಾಳೆ. ನೀನು ತಾಂಡಿರೋದಕ್ಕೆ ಆಯ್ತು ನಿನಗೆ. ನೀನು ಅದ್ರಾಗ ಒಂದು ಬೆಳೆ ನೋಡೋಣ. ನಾನು ಹೇಳ್ತೀನಲ್ಲ, ದೇವ್ರು ನಿನ್ಗೇನೂ ಕೊಡಲ್ಲ ಕಣೋ. ನೀನು ಕೇಳೇನು? ನೀನು ಏನು ಬೇಕಾದ್ರೆ ಮಾಡ್ತೀನಿ. ನೀನು ಒಳ್ಳೇನಲ್ಲ ಅಂಬೋದು ಗೊತ್ತು ನನಗೂ. ಮಾಡ್ತೀನಿ ನಾನು, ಗೊತ್ತೈತೆ. ನೀನು ಏನು ಮಾಡಿದ್ರು ನಾನು ಕಂಡಿತೀನಿ. ಏನು ಮಾಡ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ ಕಣ. ಸುಮ್ಮನಿರಮ್ಮ ಬಾಮಣಿ ಕೈತಮ್ಮ, ಯಾಕೆ ಗುದ್ದಾಡ್ತೀವಿ? ಸುಮ್ಮನಿರಮ್ಮ. ಸುಮ್ಮನೆ ಯಾಕತ್ತ. ಈಗ ನಿಮ್ಮ ಅಣ್ಣ ಇಬ್ಬರು ಚೆನ್ನಾಗಿರ್ಬೇಕು ಬಿಡು. ನೀನು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕಮ್ಮ. ಗುದ್ದಾಡಿರೆ ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ. ನೋಡ್ಲಿ ಅಂತಾಳು. ನೋಡ್ಲಿ ಅಂತಾರೆ. ಜಗಳ ಮಾಡಕ್ಕೆ ಬರ್ತಾರೆ. ಯಾರನ್ನ ಇದ್ರೇನು ಯಾರನ್ನ ಇಸ್ಕೊಂತಾರೇನು ಅವ್ರು ಬಚ್ಚಿಕೊಂಡು ಉಣ್ಬೇಕು. ಯಾರಿಗೇನೇನು ಕೊಡಲ್ಲ. ಇವಳ್ತಾಗಿದ್ರೆ ನಮಗೆ ಬರೋ ಭಾಗ್ಯವೇನಿಲ್ಲ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿಬೇಕು ಇವಳು. ನಮ್ಮ ವೇದಣ್ಣ ನಾನು ಬೇಬಿ ಮೂವರು ಸೇರ್ಕೊಂಡು ಸರ್ಯಾಗೆ ಹೋಗಿದ್ವಿ ನೋಡಿ ಇವಳಿಗೆ. ನನಗೆ ಸೀಟು ಬಂತು. ನಾನು 4 ಬಾರಿಸೇ ಬಿಟ್ಟೆ. ಅಲ್ಲ ಬಂದು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ನಾವೆಲ್ಲಿರ್ಬೇಕಾ ನಮ್ಮೂರಾಗ ನಾವು ಇದೀವಿ. ಬಂದಿರೋಳು ಇವಳು. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಇವಳು ಮಗಳು ಸೇರ್ಕೊಂಡು. ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಸರಿಯಾಗಿ ಅಂಬ್ತಾ ಇದ್ದೀನಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನಿನ್ನ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ದೀನಿ ಅಂದರೆ ಸರಿ ಹೋಗಲ್ಲ ಅಂತೇಳಿ ಬಾಯಿಗೆ ಬಂದಂಗೆ ಉಗುಳ್ತಾ ಇದ್ದೀನಿ. ನಾವೇನೋ ಬಿಡು ಮಾತಾಡಬಾರ್ದು ಅಂತೇಳಿ ಒಳ್ಳೆ ಮಾತನಾಗ ಎಷ್ಟು ಹೇಳ್ದಂಗೆಲ್ಲ ನಾನು ಭಾಳ ಇದು ಮಾಡ್ತಾ ಇದ್ದಾಳೆ ಇವಳು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದಾಗೆ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.